ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಗೆಸ್ ಮಾಡ್ತಿದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಗ್ರಾಫಿಕ್ ಡಿಸೈನ್ ಅಂದರೆ ಏನು, ಅದನ್ನು ಏನಕ್ಕೆ ಕಲಿಬೇಕು ಅಂತ ಹೇಳಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಟೈಪೋಗ್ರಫಿ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿದ್ದೀರಾ, ನನ್ನ ವೀಡಿಯೋಸ್ನೆಲ್ಲ ನನಗೆ ಯಾರು ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ನಾನು 100 ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿದ್ದೀನಿ. ಸೊ ನೀವು ಹೆಚ್ಚು ನನ್ನ ವೀಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಜೆಷನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಒನ್ಸ್ ಅಗೈನ್. ಸೊ life is like a camera. Just focus on what is important, capture the good times, develop from the negatives. If things don't work out, take another shot ಅಷ್ಟೇ. ಯಾವತ್ತೇ ಆಗಲಿ ಕಲಿಯೋದನ್ನ ಸ್ಟಾಪ್ ಮಾಡಬೇಡಿ. ಲರ್ನ್ ಅಂಡ್ ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್. ಸೊ ಯಾರ್ಯಾರು ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಹಾಗೆ ಮಾಡೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅಂದರೆ, ನಾನು ಯಾವ್ದಾದ್ರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ನೋಟಿಫಿಕೇಶನ್ ತೋರಿಸುತ್ತೆ. ಮತ್ತೆ ಯಾಕೆ ತಡ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇವತ್ತಿನ ಸೆಷನಲ್ಲಿ ನಾವು ಟೈಪೋಗ್ರಫಿ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಬೇಸಿಕ್ ಆಗಿ ಟೈಪೋಗ್ರಫಿ ಅಂದ್ರೆ ಏನಪ್ಪಾ ಅಂದ್ರೆ, ಫಾಂಟ್ ಸ್ಟೈಲ್ ನಾವು ಟೈಪೋಗ್ರಫಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಲೈಫ್ ಈಸ್ ಲೈಕ್ ಅನ್ನೋದೇ ಒಂದು ಫಾಂಟ್ ಅಲ್ಲಿ ಇದೆ, ಎ ಕ್ಯಾಮೆರಾ ಅನ್ನೋದೇ ಒಂದು ಫಾಂಟ್ ಅಲ್ಲಿ ಇದೆ, ಜಸ್ಟ್ ಫೋಕಸ್ ಅನ್ನೋದೇ ಒಂದು ಫಾಂಟ್ ಅಲ್ಲಿ ಇದೆ, ಆನ್ ವಾಟ್ ಈಸ್ ಇಂಪಾರ್ಟೆಂಟ್ ಒಂದ್ರಲ್ಲಿದೆ, ಕ್ಯಾಪ್ಚರ್ ಬೇರೆ ತರ ಇದೆ. ಸೊ ನಿಮ್ಗೆ ಈ ರೀತಿ ಬೇರೆ ಬೇರೆ ಫಾಂಟ್ ಕೊಡೋದ್ರಿಂದ ಏನಪ್ಪಾ ಆಗುತ್ತೆ ಅಂದ್ರೆ, ನಿಮ್ಗೆ ಕಣ್ಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಇದು ಯಾವ ರೀತಿ ಫಾಂಟ್ ತಗೋಬೇಕು, ಹೇಗೆ ಸೆಲೆಕ್ಟ್ ಮಾಡಬೇಕು, ಯಾವ್ಯಾವ ತರ ಡಿಫ್ರೆಂಟ್ ಫಾಂಟ್ ಇದೆ, ಹೇಗೆ ಕಾಂಬಿನೇಷನ್ ಮಾಡಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, what is a font? A font is a set of printable or displayable text character in a specific style and size. ಸೊ ನಾವ್ ಇವಾಗ ಏನಾದ್ರೂ ಒಂದು ಅಕ್ಷರ ಟೈಪ್ ಮಾಡ್ತೀವಿ ಅನ್ಕೊಳ್ಳಿ, ಸೊ ಅದು ಹೇಗ್ ಕಾಣುತ್ತೆ, ಯಾವ ಸ್ಟೈಲಲ್ಲಿ ಇದೆ ಅಥವಾ ಯಾವ ಸೈಜಲ್ಲಿ ಇದೆ ಅನ್ನೋದನ್ನ ನಾವು ಫಾಂಟ್ ಅಂತ ಹೇಳ್ತೀವಿ. ಅದನ್ನ ನಾವು ಟೈಪೋಗ್ರಫಿ ಅಂತ ಕೂಡ ಹೇಳ್ತೀವಿ. A typeface is the design of lettering that can include variation in size, weight, slope, ವಿಡ್ತ್ ಅಂಡ್ ಸೋ ಆನ್. ಸೊ ಇವಾಗ ಒಂದ್ ಫಾಂಟ್ಗೂ ಇನ್ನೊಂದು ಫಾಂಟ್ಗೂ ಹೇಗಪ್ಪ ಡಿಫ್ರೆನ್ಸ್ ಹೇಳ್ತೀವಿ ನಾವು ಅಂದ್ರೆ, ಸೈಜು, ಅಥವಾ ಕೆಲವು ಫಾಂಟ್ಸ್ ದಪ್ಪಗಿರುತ್ತೆ, ಕೆಲವು ಫಾಂಟ್ಸ್ ತೆಳ್ಳಗಿರುತ್ತೆ, ಕೆಲವೊಂದು ಫಾಂಟ್ಸ್ ಬೋಲ್ಡ್ ಆಗಿರುತ್ತೆ, ಕೆಲವು ಸ್ಲೋಪ್ ಆಗಿರುತ್ತೆ, ಕೆಲವೊಂದು ವಿಡ್ತ್ ಕಂಡೆನ್ಸ್ ಆಗಿರುತ್ತೆ, ಕೆಲವೊಂದು ಎಕ್ಸ್ಟೆಂಡೆಡ್ ಆಗಿರುತ್ತೆ. ಸೊ ಈ ರೀತಿ ಪ್ರತಿ ಒಂದೊಂದು ಫಾಂಟ್ಸ್ಗೂ ಡಿಫ್ರೆನ್ಸ್ ಇರುತ್ತೆ. ಓಕೆ, the type design for a set of fonts is the typeface, and the variation of this design from the typeface family. ಸೊ ನಾ ಹೇಳ್ದಂಗೆ, ಸೊ ನನಗೆ ಲೆಟರ್ಸ್ ಫಾಂಟ್ ಇದೆಯಲ್ಲ, ಅದು ಡಿಫ್ರೆಂಟ್ ಡಿಫ್ರೆಂಟ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಸೊ ಯಾವ ಫ್ಯಾಮಿಲಿಗೆ ಸೇರಿದೆ ಅಂತ ಹೇಗೆ ಹೇಳ್ತೀವಪ್ಪ ಅಂದ್ರೆ, ಟೈಪ್ ಫೇಸ್ ಹೇಗಿದೆ ಮತ್ತೆ ಆ ಟೈಪ್ ಫೇಸ್ ವೇರಿಯೇಷನ್ ಮತ್ತೆ ಡಿಸೈನ್ ಮೂಲಕ ನಾವು ಅದು ಯಾವ ಫ್ಯಾಮಿಲಿಗೆ ಸೇರಿದೆ ಫಾಂಟ್ ಅಂತ ಹೇಳ್ತೀವಿ. ಇನ್ ಡಿಜಿಟಲ್ ಟೈಪೋಗ್ರಫಿ, type designers are sometimes also called as font developers or font designers. ಸೊ ನಾವು ಟೈಪೋಗ್ರಫಿನಲ್ಲಿ ಫಾಂಟ್ ನ ಡಿಸೈನ್ ಮಾಡ್ತಾರಲ್ವಾ, ಅದನ್ನ ನಾವು ಅಂದ್ರೆ ಟೈಪ್ ನ ಡಿಸೈನ್ ಮಾಡ್ತಾರಲ್ವಾ, ಅವ್ರನ್ನ ನಾವು ಫಾಂಟ್ ಡೆವಲಪರ್ಸ್ ಅಥವಾ ಫಾಂಟ್ ಡಿಸೈನರ್ಸ್ ಅಂತ ಕೂಡ ಹೇಳ್ತೀವಿ. ಫಾಂಟ್ ನ ನಾವು ಟೈಪ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಟೈಪೋಗ್ರಫಿ ಇಸ್ ಎ ಸ್ಟೈಲ್ ಆರ್ ಅಪಿಯರೆನ್ಸ್ ಆಫ್ ಟೆಕ್ಸ್ಟ್. ಸೊ ಟೆಕ್ಸ್ಟ್ ಹೇಗೆ ಕಾಣುತ್ತೆ ಅನ್ನೋದನ್ನ ನಾವು ಟೈಪೋಗ್ರಫಿ ಅಂತ ಹೇಳ್ತೀವಿ. ಓಕೆನಾ, ದ ಆರ್ಟ್ ಆಫ್ ವರ್ಕಿಂಗ್ ವಿತ್ ಟೆಕ್ಸ್ಟ್. ಸೊ ಹೇಗೆ ಮಾಡಿದ್ರೆ ಟೆಕ್ಸ್ಟ್ ನ ಯಾವ ಜಾಗದಲ್ಲಿ ಬೋಲ್ಡ್ ಮಾಡಬೇಕು, ಯಾವ ಜಾಗದಲ್ಲಿ ಫಾಂಟ್ ಸೈಜ್ ದೊಡ್ಡದಾಗಿರ್ಬೇಕು ಅಥವಾ ಚಿಕ್ಕದಾಗಿರ್ಬೇಕು, ಹೇಗೆ ಸೆಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳೋದು ಬಂದು ನನಗೆ ಆರ್ಟ್. ಓಕೆ, we use typography everywhere, even when you create documents or other projects for work, school or ourselves. ಸೊ ನಾವೆಲ್ಲಾ ಕಡೆನೂ ಟೈಪೋಗ್ರಫಿ ಯೂಸ್ ಮಾಡ್ತೀವಿ. ಸೊ ನಾವ್ ಯಾವ್ದೇ ಒಂದು ಚಿಕ್ಕ ಕೆಲಸ ಮಾಡ್ಬೇಕಾದ್ರೆ, ಲೈಕ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ, ಅಥವಾ ನಾವು ಬುಕ್ಕಲ್ಲೇ ಒಂದು ಪೇಜಲ್ಲಿ ಬರಿತಾ ಇದೀವಿ ಅನ್ಕೊಳ್ಳಿ. ಸೊ ಚಾಪ್ಟರ್ ನೇಮ್ ಅಂತ ಹೆಡ್ಡಿಂಗ್ ಇದೆ, ಅದನ್ನ ಸ್ವಲ್ಪ ದೊಡ್ಡದಾಗಿ ಬರಿತೀವಿ, ಬೋಲ್ಡ್ ಮಾಡ್ತೀವಿ ಅಥವಾ ಅಂಡರ್ಲೈನ್ ಮಾಡ್ತೀವಿ, ಕ್ವಶನ್ ನ ಬೇರೆ ಕಲರ್ ಅಲ್ಲಿ ಬರಿತೀವಿ, ಸೊ ಆನ್ಸರ್ ನ ಬೇರೆ ಕಲರ್ ಅಲ್ಲಿ ಬರಿತೀವಿ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ. ಸೊ ಆನ್ಸರ್ ಆದ್ಮೇಲೆ ಲೈನ್ ಹಾಕ್ತಿವಿ. ಅಂದ್ರೆ ಪ್ರತಿ ಒಂದನ್ನು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಡಿಫ್ರೆಂಟ್ ಡಿಫ್ರೆಂಟ್ ಟೈಪೋಗ್ರಫಿನ ಯೂಸ್ ಮಾಡ್ತೀವಿ. ಸೊ ಫಾಂಟ್ಸ್ ಹ್ಯಾವ್ ದೇರ್
ಓನ್ ಲ್ಯಾಂಗ್ವೇಜ್. ಸೊ ನಾವು ದೊಡ್ಡದಾಗಿ ಬರೆದಿದ ತಕ್ಷಣ ನಮ್ಗೆ ಗೊತ್ತಾಗ್ತದು ಹೆಡ್ಡಿಂಗ್ ಅಂತ. ಸೊ ಪ್ರತಿಯೊಂದು ಫಾಂಟ್ ನನಗೆ ಅದು ಒಂದು ಎಕ್ಸ್ಪ್ರೆಷನ್ ತರ ನನಗೆ ಏನು ಅಂತ ಹೇಳುತ್ತೆ. ದೇ ಆಲ್ ಹ್ಯಾವ್ ಸಮಥಿಂಗ್ ಟು ಸೇ ಬಿಯಾಂಡ್ ದ ವರ್ಡ್ಸ್ ಆನ್ ದ ಪೇಜ್. ಅದು ಪೇಜ್ ಅಲ್ಲಿ ಇರೋದು ಬಿಟ್ಟು ಒಂದು ಭಾವನೆನ ನನಗೆ ಆ ಫಾಂಟ್ ನನಗೆ ಹೇಳುತ್ತೆ. ದೇ ಕ್ಯಾನ್ ಕಮ್ ಅಕ್ರಾಸ್ ಎಸ್ ಕ್ಯಾಶುಯಲ್, ನ್ಯೂಟ್ರಲ್ ಆರ್ ಎಕ್ಸಾಟಿಕ್ ಆರ್ ಗ್ರಾಫಿಕ್ಸ್. ಫಾಂಟ್ ಇರೋದು ನನಗೆ ನ್ಯೂಟ್ರಲ್ ಆಗಿದ್ರು ಇರ್ಬೋದು, ಕ್ಯಾಶುಯಲ್ ಆದ್ರೂ ಇರ್ಬೋದು, ಅಥವಾ ಒಂದು ಇನ್ಸ್ಪಿರೇಷನ್ ಕೊಡೋ ತರ ಆಗಿರ್ಬೋದು, ಅಥವಾ ಒಂದು ಗ್ರಾಫಿಕ್ ಆದ್ರೂ ಆಗಿರ್ಬೋದು. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಥಿಂಕ್ ಅಬೌಟ್ ಯುವರ್ ಮೆಸೇಜ್ ಅಂಡ್ ಪಿಕ್ ಎ ಫಾಂಟ್ ದಟ್ ಫಿಟ್ಸ್ ವೆನ್ ಡಿಸೈಡಿಂಗ್ ವಿಚ್ ಫಾಂಟ್ ಟು ಯೂಸ್. ಲೆಸ್ ಇಸ್ ಮೋರ್. ಸೊ ಇವಾಗ ನಾವೇನಾದ್ರು ಡಿಸೈನ್ ಮಾಡ್ತಿದೀವಿ ಅಂದ್ರೆ, ಸೊ ಏನ್ ಮೆಸೇಜ್ನ ನೀವು ಕನ್ವೆ ಮಾಡ್ತಿದ್ದೀರಾ ಅದರ ಬೇಸಿಸ್ ಮೇಲೆ ಫಾಂಟ್ ಚೂಸ್ ಮಾಡಿದ್ರೆ ನಿಮ್ ಡಿಸೈನ್ ಕ್ಲಿಕ್ ಆಗುತ್ತೆ. ಸೊ ಕಮ್ಮಿ ಫಾಂಟ್ ಯೂಸ್ ಮಾಡೋದ್ರಿಂದ ನಮ್ಗೆ ನೋಡೋದಿಕ್ಕೆ ತುಂಬಾ ಅಟ್ರಾಕ್ಟಿವ್ ಇರುತ್ತೆ. ಸೊ ಜಾಸ್ತಿ ಫಾಂಟ್ ಯೂಸ್ ಮಾಡಿದಷ್ಟು ನೋಡೋದಿಕ್ಕೆ ಚೆನ್ನಾಗಿರೋದಿಲ್ಲ. ಇಟ್ ಇಸ್ ಬೆಸ್ಟ್ ಟು ಲಿಮಿಟ್ ಯುವರ್ ಸೆಲ್ಫ್ ಟು 1 or 2 per ಪ್ರಾಜೆಕ್ಟ್. ಸೊ ಫಾಂಟ್ಸ್ ನ ನೀವು 1 ಅಥವಾ 2 ಫಾಂಟ್ ಸ್ಟೈಲ್ ನ ತಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇನ್ನ ಜಾಸ್ತಿ ಬೇಕು ಅಂದ್ರೆ ಲೈಕ್ 1 ಫಾಂಟ್ ಅಥವಾ ಸೆಕೆಂಡ್ ಇದೆ ಅಲ್ವಾ, ಫಾರ್ ಎಕ್ಸಾಂಪಲ್ ಏರಿಯಲ್ ಅಂತ ತಗೊಂತೀನಿ ಅನ್ಕೊಳ್ಳಿ. ಏರಿಯಲ್ ಅಲ್ಲೇ ಲೈಕ್ ಫಾಂಟ್ ಸೈಜ್ ನ ಚೇಂಜ್ ಮಾಡೋದು, ಅಥವಾ ಏರಿಯಲ್ ಬ್ಲ್ಯಾಕ್ ಆ ರೀತಿ ತಗೊಂಡ್ರೆ ಸೊ ನಾವು ಅವಾಗ ನೋಡೋದಿಕ್ಕೆ ಚೆನ್ನಾಗಿರುತ್ತೆ. Don't be afraid to combine font styles that are different but complementary, like sans serif, serif, short with tall, or decorative with simple fonts. So ಈ ಪಾಯಿಂಟ್ ನಾನು ನಿಮಗೆ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಲುಕ್ ಟು ಅದರ್ ಡಿಸೈನ್ಸ್ ಫಾರ್ ಇನ್ಸ್ಪಿರೇಷನ್ ಅಂಡ್ ಸೂನ್ ಯು ವಿಲ್ ಗೆಟ್ ಟು ಹ್ಯಾಂಗ್ ಆಫ್ ಇಟ್. ಸೊ ನಿಮ್ಗೆ ಫಾಂಟ್ ಬಗ್ಗೆ ಏನು ಐಡಿಯಾ ಬರ್ತಿಲ್ಲ ಅಂದ್ರೆ, ಇವಾಗ ಒಂದು ಬುಕ್ ರ್ಯಾಪರ್ ಅಥವಾ ಕವರ್ ಈ ರೀತಿ ಏನಾದ್ರೂ ಇರುತ್ತೆ ಅಲ್ವಾ, ಮ್ಯಾಗಝೀನ್ಸ್, ಅದ್ರಲ್ಲಿ ಫಸ್ಟ್ ಪೇಜು, ಫ್ರಂಟ್ ಪೇಜು, ನಿಮ್ ವರ್ಕ್ ರಿಲೇಟೆಡ್ ಏನಿದೆ ಅದನ್ನ ನೀವು ನೋಡ್ತಾ ಹೋದ್ರೆ ಸೊ ನೀವು ಹೇಗೆ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಅದನ್ನ ನೀವು ಟ್ರೈ ಮಾಡ್ತಾ ಇದ್ರೆ ಯಾವತ್ತೋ ಒಂದಿನ ಪರ್ಫೆಕ್ಟ್ ಆಗ್ತೀರಾ. ಯಾವ ಫಾಂಟ್ ಹೇಗೆ ಚೂಸ್ ಮಾಡಬೇಕು, ಯಾವಾಗ ಚೂಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಸೊ ನೆವರ್ ಸ್ಟಾಪ್ ಲರ್ನಿಂಗ್ ಅಂಡ್ ಪ್ರಾಕ್ಟೀಸಿಂಗ್. ಓಕೆ, every typeface is a collection of glyphs, each of which represent an individual letter, number, punctuation mark, or other symbol. The same glyph may be used for character from different scripts. ಸೊ ಪ್ರತಿಯೊಂದು ಲೆಟರ್ನ ನಾನು ಗ್ಲಿಪ್ಸ್ ಅಂತ ಹೇಳ್ತೀನಿ. ಸೊ ನನಗೆ ಏರಿಯಲ್ ಅಲ್ಲಿರೋ ಜಿ ಹೇಗೆ ಕಾಣುತ್ತೆ ಅದೇ ರೀತಿ, ಫಾರ್ ಎಕ್ಸಾಂಪಲ್ ಈಗ ನನಗೆ ಏರಿಯಲ್ ನ್ಯಾರೋನಲ್ಲೂ ಜಿ ಅದೇ ರೀತಿ ಕಾಣ್ಬೋದು, ಅಥವಾ ಕ್ಯಾಲಿಬ್ರಿನಲ್ಲೂ ಅದೇ ರೀತಿ ಕಾಣ್ಬೋದು. ಸೊ ಒಂದೊಂದು ಲೆಟರ್ನು ನಾನೇನಂತ ಹೇಳ್ತೀವಿ ಅಂದ್ರೆ ಗ್ಲಿಪ್ ಅಂತ ಹೇಳ್ತೀವಿ. ಅದು ಸಿಂಬಲ್ ಅಥವಾ ಪಂಚುಯೇಷನ್ ಮಾರ್ಕ್ ಅಥವಾ ಲೆಟರ್ ಅಥವಾ ನಂಬರ್ ಕೂಡ ಆಗಿರ್ಬೋದು. ಸೊ ಒಂದೇ ಗ್ಲಿಪ್ ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಸ್ಕ್ರಿಪ್ಟ್ ಅಲ್ಲಿ ನಾನು ಕ್ಯಾರೆಕ್ಟರ್ಸ್ ನ ಫಾರ್ಮ್ ಮಾಡ್ಬೋದು. ಎಕ್ಸಾಂಪಲ್, ರೋಮನ್ ಅಪ್ಪರ್ ಕೇಸ್ ಎ ಲುಕ್ ಸಿಮಿಲರ್ ಟು ಆಸ್ Cyrillic uppercase A and Greek uppercase alpha. ಸೊ ಈ ಮೂರಲ್ಲೂ ನಾನು ಎ ಟೈಪ್ ಮಾಡಿ ಮೂರಲ್ಲಿ ಯಾವ್ದಾದ್ರು ಒಂದು ಫಾಂಟ್ ಅಪ್ಲೈ ಮಾಡಿದ್ರು ಎಲ್ಲಾದ್ರಲ್ಲೂ ನನಗೆ ಎ ಒಂದೇ ತರ ಕಾಣುತ್ತೆ. ಓಕೆ, ಪಾರ್ಟ್ಸ್ ಆಫ್ ಎ ಲೆಟರ್. ಸೊ ನಾನೀಗ ಒಂದು ಲೆಟರ್ ಟೈಪ್ ಮಾಡಿದ್ದೀನಿ ಅನ್ಕೊಳ್ಳಿ, ಟೈಪೋಗ್ರಫಿ ಅಂತ. ಸೊ ಇದರಲ್ಲಿರೋ ಡಿಫ್ರೆಂಟ್ ಪಾರ್ಟ್ಸ್ ಏನೇನು ಅಂತ ಫಸ್ಟ್ ನಾನು ತಿಳ್ಕೊಬೇಕು. ಓಕೆ, ಸೊ ಈ ಲೈನ್ಸ್ ಇದೆಯಲ್ಲ 1 2 3 4, ಇದನ್ನ ನೀವೇನ್ ಅನ್ಕೊಳ್ಳಿ ಅಂದ್ರೆ ಒಂದು 4 ರೂಲ್ ಬುಕ್ ಅನ್ಕೊಳ್ಳಿ. ಓಕೆ, ಚಿಕ್ಕ ಮಕ್ಕಳಲ್ಲಿ ನೀವು 4 ರೂಲ್ ಬುಕ್ ಅಲ್ಲಿ ಬರಿತಿದ್ರಿ ಅಲ್ವಾ, ಆ ರೀತಿ ಅನ್ಕೊಳ್ಳಿ. ಸೊ ಅದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಏನ್ ಮಾಡ್ತಿದ್ವಿ, ಆಲ್ಮೋಸ್ಟ್ ಟಾಪ್ ಲೈನ್ಗೆ ಟಚ್ ಮಾಡ್ತಿದ್ವಿ. ಸ್ಮಾಲ್ ಲೆಟರ್ಸ್ ಎಲ್ಲ ಕೆಳಗಡೆ ಲೈನ್, ಈ ರೀತಿ ಪಿ ಎಲ್ಲ ಇರುತ್ತಲ್ಲ ಅದು ಕೆಳಗಡೆ ಲೈನ್ಗೆ ಟಚ್ ಮಾಡೋ ಹಾಗೆ ಬರಿತಿದ್ವಿ. ಸೊ ಈ ಎರಡು ಲೈನ್ ಮಧ್ಯ ಇದೆಯಲ್ಲ, ಇಲ್ಲಿ ಸ್ಮಾಲ್ ಲೆಟರ್ಸ್ ನ ಬರಿತಾ ಇದ್ವಿ. ಓಕೆ, ಫಸ್ಟ್ ಈ ಮಧ್ಯದಲ್ಲಿ 2 ಲೈನ್ ಇದೆಯಲ್ಲ, 2 ಲೈನ್ ಮಧ್ಯ ಇರೋ ಗ್ಯಾಪ್ ನ ನಾನು ಎಕ್ಸ್ ಹೈಟ್ ಅಂತ ಹೇಳ್ತೀನಿ. ಸೊ ನಾನು ಲೆಟರ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ ಆ ಲೈನ್ ನ ಬೇಸ್ ಲೈನ್ ಅಂತ ಹೇಳ್ತೀನಿ. ಸೊ ಮೇಲ್ಗಡೆ ಕ್ಯಾಪಿಟಲ್ ಲೆಟರ್ ಟಚ್ ಮಾಡುತ್ತಲ್ಲ ಅದನ್ನ ಅಸೆಂಟರ್ ಲೈನ್ ಅಂತೀನಿ. ಕೆಳಗಡೆ ಲೈನ್ ಟಚ್ ಮಾಡುತ್ತಲ್ಲ ಲೆಟರ್ಸ್ ಲೈಕ್ ಪಿ ಆ ರೀತಿ ಲೆಟರ್ಸ್ ಎಲ್ಲ, ಅದನ್ನ ನಾವು ಡಿಸೆಂಡರ್ ಲೈನ್ ಅಂತ ಹೇಳ್ತೀವಿ. ಸೊ ಇಷ್ಟ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಒಂದೇ ಪಾರ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ಇವಾಗ ಹಿಂಗ್ ಒಂದು ಲೆಟರ್ ಇದೆ ಅನ್ಕೊಳ್ಳಿ. ಸೊ ಇಲ್ಲಿ ಟಿ ಅಂತ ಇದೆ. ಸೊ ಈ ಟಿ ಮೇಲ್ಗಡೆ ಹಿಂಗ್ ಲೈನ್ ಇದೆಯಲ್ಲ, ಸೊ ಇದನ್ನ ನಾವು ಅಪ್ಪರ್ ಕೇಸ್ ಕ್ಯಾರೆಕ್ಟರ್ ಅಥವಾ ಕ್ಯಾಪ್ ಅಂತ ಹೇಳ್ತೀವಿ. ಸೊ ಇವಾಗ ವೈ ಅಂತ ಲೆಟರ್ ಇದೆ ಅನ್ಕೊಳ್ಳಿ. ಈ ವೈ ಅಂತ ಬರೆದಾಗ ಈ ವೈ ಇದು ಲೈನ್ ಇದೆಯಲ್ಲ ಇಲ್ಲಿ ಎಕ್ಸ್ಟ್ರಾ, ಅದು ಎಷ್ಟು ಮುಂದಕ್ಕಾದ್ರೂ ಹೋಗ್ಬೋದು. ಸೊ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ
ಟರ್ಮಿನಲ್ ಅಂತ ಹೇಳ್ತೀವಿ. ಒಂದು ಲೆಟರ್ ಬರಿತೀನಲ್ಲ ಅದ್ರೊಳಗಡೆ ಖಾಲಿ ಜಾಗ ಇರುತ್ತಲ್ಲ ಅದನ್ನ ಕೌಂಟರ್ ಅಂತ ಹೇಳ್ತೀವಿ. ಖಾಲಿ ಜಾಗದ ಮೇಲ್ಗಡೆ ಈ ರೀತಿ ಸ್ಪೇಸ್ ಅಲ್ಲಿ ನನಗೆ ಲೆಟರ್ ಕವರ್ ಆಗಿರುತ್ತಲ್ಲ ಜಾಗ, ಅದನ್ನ ನಾನು ಬೌಲ್ ಅಂತ ಹೇಳ್ತೀನಿ. ಸೊ ವಿತಿನ್ ಈ 2 ಲೈನ್ ಒಳಗಡೆನೆ ಬಂದ್ರೆ ಅದನ್ನ ಲೋವರ್ ಕೇಸ್ ಲೆಟರ್ ಅಂತ ಹೇಳ್ತೀವಿ ಅಥವಾ ಸ್ಮಾಲ್ ಲೆಟರ್ಸ್ ಅಂತ ಹೇಳ್ತೀವಿ. ಫುಲ್ ಕವರ್ ಆದ್ರೆ ಅದನ್ನ ಕ್ಯಾಪಿಟಲ್ ಲೆಟರ್ಸ್ ಅಂತ ಹೇಳ್ತೀವಿ. ಓಕೆ, ಶೋ ಇವಾಗ ನನಗೆ ಇಲ್ಲೊಂದು ಲೆಟರ್ ಇದೆ ಆರ್ ಅಂತ. ಸೊ ಇದು ಮೇನ್ ಲೆಟರ್ ಲೈನ್ ಇದೆಯಲ್ಲ, ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸ್ಟೆಮ್ ಅಂತ ಹೇಳ್ತೀವಿ. ಸ್ಟೆಮ್ ಕನೆಕ್ಟ್ ಆಗಿರೋದನ್ನ ನಾವು ಶೋಲ್ಡರ್ ಅಂತ ಹೇಳ್ತೀವಿ. ಸೊ ಈ ಮೇಲ್ ಲೈನ್ ಟಚ್ ಆಗುತ್ತಲ್ಲ ಇದನ್ನ ನಾನು ಅಸೆಂಡರ್ ಅಂತ ಹೇಳ್ತೀವಿ. ಕೆಳಗಡೆ ಲೈನ್ ಟಚ್ ಆಗೋದನ್ನ ಡಿಸೆಂಡರ್ ಅಂತ ಹೇಳ್ತೀನಿ. ಸೊ ಈ ಡಿಸೆಂಡರ್ ಲೈನಿಗೆ ಬರೋಂತ ಇಲ್ಲಿ ಎಕ್ಸ್ಟ್ರಾ ಲೈನ್ ಏನಿದೆಯಲ್ಲ ಅದನ್ನ ನಾನು ಬ್ರಾಕೆಟ್ ಅಂತ ಹೇಳ್ತೀನಿ. ಸೊ ಬೌಲ್ ಜೊತೆ ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಬರುತ್ತಲ್ಲ ಅದನ್ನ ನಾನು ಲೂಪ್ ಅಂತ ಹೇಳ್ತೀನಿ. ಓಕೆ, ಸೊ ಈ ಲೆಟರ್ ಆದ್ಮೇಲೆ ಸ್ವಲ್ಪ ಇಲ್ಲಿ ಜಾಗ ಬರುತ್ತಲ್ವ ಕರ್ವ್, ಅದನ್ನ ನಾವು ಬಾಡಿ ಅಂತ ಹೇಳ್ತೀವಿ. ಇದು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎ ಲೆಟರ್. ಸೊ ಅದನ್ನ ಇಲ್ಲಿ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಅಸೆಂಡರ್, ದ ಲೋವರ್ ಕೇಸ್ ಕ್ಯಾರೆಕ್ಟರ್ ಸ್ಟ್ರೋಕ್ ವಿಚ್ ಎಕ್ಸ್ಟೆಂಡ್ಸ್ ಅಬೌವ್ ದ ಎಕ್ಸ್ ಹೈಟ್. ಎಕ್ಸ್ ಹೈಟ್ ಗಿಂತ ಮೇಲಿರುವಂತ ಲೈನ್ ನ ಅಸೆಂಡರ್ ಲೈನ್ ಅಂತ ಹೇಳ್ತೀವಿ. Bar, the horizontal stroke on the characters A, H, T, E, F, T. Baseline, the imaginary horizontal line to which the body or main component of the characters are aligned. Bowl, the curved stroke which surrounds a counter. Bracket, a curved line connecting the serif to the stroke. Contrast, the amount of variation in between thick and ತಿನ್ ಸ್ಟ್ರೋಕ್, ಲೈಕ್ ಎನ್ ಅಂತ ಬರಿತೀವಿ ಅನ್ಕೊಳ್ಳಿ. ಸೊ ಇಲ್ಲಿ ದಪ್ಪಾಗಿದೆ, ಇಲ್ಲಿ ಮತ್ತೆ ಸಣ್ಣಗಿದೆ. ಸೊ ಈ ಎರಡರ ಮಧ್ಯೆ ಇಲ್ಲಿ ಜಾಗ ಜಾಯಿನ್ ಆಗೋ ಲೈನ್ ಇದೆಯಲ್ಲ, ಸೊ ಅದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ, ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇದನ್ನೇನಂತ ಹೇಳ್ತೀವಿ ಅಂದ್ರೆ ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೌಂಟರ್, ದ ಎಂಟಿ ಸ್ಪೇಸ್ ಇನ್ಸೈಡ್ ದ ಬಾಡಿ ಸ್ಟ್ರೋಕ್. ಬಾಡಿ ಸ್ಟ್ರೋಕ್ ಒಳಗಡೆ ಇರುವಂತ ಎಂಟಿ ಸ್ಪೇಸ್ ನಾನೇನಂತ ಹೇಳ್ತೀನಿ ಅಂದ್ರೆ ಕೌಂಟರ್ ಅಂತ ಹೇಳ್ತೀನಿ. ಡಿಸೆಂಡರ್, the lowercase character stroke which extends below the baseline. Loop, the bottom part of the lowercase Roman g. ಕೆಳಗಡೆ ಒಳಗಡೆ ಕೆಳಗಡೆ ಖಾಲಿ ಸ್ಪೇಸ್ ಇರುತ್ತಲ್ಲ ಅದನ್ನ ನಾವು ಲೂಪ್ ಅಂತ ಹೇಳ್ತೀವಿ. ಶೋಲ್ಡರ್, the part of the curved stroke coming from the stem. Stem, a stroke which is vertical or diagonal. diagonal ಅಥವಾ vertical stroke ನ ನಾವು ಸ್ಟೆಮ್ ಅಂತ ಹೇಳ್ತೀವಿ. Terminal, the end of the stroke which does not terminate in a serif. X height, the height of the body minus ascenders and descenders which is equal to the height of the lowercase x. ನಾ ಹೇಳ್ದೆ ಅಲ್ಲ, ಸೊ ಫೋರ್ ಲೈನ್ಸ್ ಬುಕ್ ತಗೊಂಡ್ರೆ ಮಧ್ಯದಲ್ಲಿ 2 ಲೈನ್ ಬರುತ್ತಲ್ಲ, ಸೊ ಅದನ್ನ ನಾನು ಎಕ್ಸ್ ಹೈಟ್ ಅಂತ ಅನ್ಕೋಬಹುದು. ಓಕೆ, ಸೊ ಟೈಪ್ಸ್ ಆಫ್ ಫಾಂಟ್ಸ್ ನನಗೆ 4 ಡಿಫ್ರೆಂಟ್ ವೇಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಒನ್ ಬಂದು ಸೆರಿಫ್ ಫಾಂಟ್, ಸೆಕೆಂಡ್ ಒನ್ ಬಂದು ಸ್ಯಾನ್ಸ್ ಸೆರಿಫ್ ಫಾಂಟ್, ಥರ್ಡ್ ಒನ್ ಬಂದು ಆರ್ನಮೆಂಟಲ್ ಫಾಂಟ್ಸ್, ಫೋರ್ತ್ ಒನ್ ಬಂದು ಡಿಂಗ್ಯಾಬ್ಯಾಟ್ಸ್. ಆರ್ನಮೆಂಟಲ್ ಫಾಂಟ್ಸ್ ನಾವು ಡೆಕೋರೇಟಿವ್ ಫಾಂಟ್ಸ್ ಅಂತಾನು ಹೇಳ್ತೀವಿ, ಮತ್ತೆ ಡಿಸ್ಪ್ಲೇ ಫಾಂಟ್ಸ್ ಅಂತಾನು ಹೇಳ್ತೀವಿ. ಸೊ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ನಾವೇನಾದ್ರು ಡಿಸೈನ್ ಮಾಡ್ತಿದೀವಿ ಅಂದ್ರೆ ನಮಗ್ ಬೇಸಿಕ್ ಆಗಿ ಫಸ್ಟ್ ಏನ್ ಬೇಕು ಅಂದ್ರೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ಚೆಕ್ ಮಾಡ್ಕೊಂತೀವಿ. ಅದಾದ್ಮೇಲೆ ಫಾಂಟೇ ನೆಕ್ಸ್ಟ್ ಬರೋದು. ಸೊ ಅದನ್ನ ಬಿಟ್ರೆ ಪೇಜ್ ಲೇಔಟ್, ಪ್ರಿಂಟ್ ಯಾವ ಪೇಪರ್ ತಗೋತೀವಿ ಅದ್ ಕನ್ಸಿಡರ್ ಆಗುತ್ತೆ. ಸೊ ಯಾವ್ದ್ರಲ್ಲಿ ಡೇಟಾನ ಪ್ರಿಂಟ್ ಮಾಡಬೇಕು ಅಥವಾ ಏನ್ ಡಿಸೈನ್ ಮಾಡ್ತಿದ್ದೀನಿ. ಸೊ ಏನ್ ಡಿಸೈನ್ ಮಾಡ್ತಿದ್ದೀನಿ ಅಂದಾಗ ಬೇಸಿಕ್ ಆಗಿ ಫಸ್ಟ್ ಬರೋದು ಪೇಪರು, ಅದನ್ನ ಬಿಟ್ರೆ ಫಾಂಟ್. ಸೊ ನೀವು ಒಂದು ಗ್ರಾಫಿಕ್ ಡಿಸೈನರ್ ಸಾಫ್ಟ್ವೇರ್ನ ಕಲಿಯೋದಕ್ಕಿಂತ ಮುಂಚೆ ನೀವು ಇದ್ರಲ್ಲೇ ಜಾಬ್ನ ಸೆಕ್ಯೂರ್ ಮಾಡಬೇಕು ಅಂತ ಏನಾದರೂ ಇತ್ತಂದ್ರೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ, ಸೊ ನೀವು ಕಲಿತಾ ಸೊ ನೀವು ಇವಾಗ ಕಂಪ್ಯೂಟರಲ್ಲಿ ಯಾವ್ದಾದ್ರು ಒಂದು ಫಾಂಟ್ನ ನೋಡಿದ್ರೆ ಬೇಸಿಕ್ ಆಗಿ ನೀವೊಂದು ಹಾರ್ಡ್ ಗೆಸ್ ಮಾಡೋ ಹಾಗಿರ್ಬೇಕು, ಇದು ಈ ಸೈಜ್ ಅಲ್ಲಿ ಇದೆ, ಇದು ಈ ಫ್ಯಾಮಿಲಿಗೆ ಸೇರುತ್ತೆ ಅಂತ. ಸೊ ಅದು ಟ್ರಿಕ್. ನಿಮ್ಗೆ ಅದು ಬಂತು ಅಂದ್ರೆ ನಿಮ್ಗೆ ಅರ್ಧ ಗ್ರಾಫಿಕ್ ಡಿಸೈನರ್ ಆಗಿ ನಿಮ್ ಕೆಲಸ ಸಾಧಿಸ್ದಂಗೆನೆ ಲೆಕ್ಕ. ಸೊ ಫಾಂಟ್ ಫ್ಯಾಮಿಲಿ ಅಥವಾ ಟೈಪ್ಸ್ ಆಫ್ ಫಾಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಓಕೆ, ಫಸ್ಟ್ ಟೈಪ್ ಬಂದು serif fonts. A serif is a small line or stroke regularly attached to the end of a larger stroke in a letter or symbol
within a particular font or family of fonts. ಓಕೆ, ಸೊ ಸೆರಿಫ್ ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ನಂಗೊಂದು ಲೆಟರ್ ಇದೆ ಅನ್ಕೊಳ್ಳಿ. ಸೊ ಲೆಟರ್ ಕಾರ್ನರ್ ಅಲ್ಲಿ ಇಲ್ಲೆಲ್ಲ ಲೈನ್ಸ್ ಬಂದಿದೆ ಅಲ್ವಾ, ಅಂದ್ರೆ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಇದನ್ನ ಎಂಡ್ ಆಫ್ ಅ ಲೆಟರ್ ಅಲ್ಲಿ ಅಟ್ಯಾಚ್ ಆಗಿರುತ್ತೆ ಇದು ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸೆರಿಫ್ ಫಾಂಟ್ ಅಂತ. ಸೊ ಸೆರಿಫ್ ಫಾಂಟ್ ಇರುವಂತ ಕೆಲವು ಫಾಂಟ್ಸ್ ಯಾವ್ದ್ಯಾವ್ದಪ್ಪ ಅಂದ್ರೆ ಟೈಮ್ಸ್ ನ್ಯೂ ರೋಮನ್, ಸೆಂಚುರಿ, ಗಾರ್ಮೆಂಟ್, ಬುಕ್ಮ್ಯಾನ್ ಓಲ್ಡ್ ಸ್ಟೈಲ್, ಕೂಪರ್ ಸ್ಟ್ಯಾಂಡರ್ಡ್ ಬ್ಲ್ಯಾಕ್, ಫ್ರಾಂಕ್ ರಿಯಲ್, ಜಾರ್ಜಿಯಾ. ಇಷ್ಟು ಸೆರಿಫ್ ಫಾಂಟ್ಗೆ ಸೇರಿದ್ದು. ಇನ್ನ ಬೇಕಾದಷ್ಟಿದೆ, ನಾನು ಕೆಲವು ಎಕ್ಸಾಂಪಲ್ ಅದ್ರ ಸ್ಟೈಲ್ನ ಮಾತ್ರ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಬಂದು ಸ್ಯಾನ್ಸ್ ಸೆರಿಫ್ ಫಾಂಟ್. ಸ್ಯಾನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ the term comes from the French word sans meaning without and serif of uncertain origin, possibly from the Dutch word serif meaning line. ಅಂದ್ರೆ ಸ್ಯಾನ್ಸ್ ಸೆರಿಫ್ ಅಂದ್ರೆ ವಿತೌಟ್ ಲೈನ್ ಇರೋಂಥ ಫಾಂಟ್ ನ ಅಥವಾ ಪೆನ್ ಸ್ಟ್ರೋಕ್ ಇಲ್ದೆಲ್ಲ ಇರೋ ಲೈನ್ ನ ನಾವೇನಂತ ಹೇಳ್ತೀವಿ ಅಂದ್ರೆ ಸ್ಯಾನ್ಸ್ ಸೆರಿಫ್. ಅಂದ್ರೆ ಇಲ್ಲಿ ಕಾರ್ನರ್ ಅಲ್ಲಿ ನಿಮ್ಗೆ ಈ ರೀತಿ ವರ್ಡ್ ಕಾರ್ನರ್ ಅಲ್ಲಿ ಈ ರೀತಿ ಸ್ಟ್ರೋಕ್ ಇತ್ತಲ್ಲ, ಅದು ಇಲ್ದೆಲ್ಲ ಇರೋಂಥ ಫಾಂಟ್ಸ್ ನ ನಾವು ಸ್ಯಾನ್ಸ್ ಸೆರಿಫ್ ಫಾಂಟ್ ಅಂತ ಹೇಳ್ತೀವಿ. This style is mostly used when you want to read text on screens like mobile, tablets, etc. ಸೊ ನಾವು ಸೆರಿಫ್ ಫಾಂಟ್ ಯಾವಾಗಪ್ಪ ಪ್ರಿಫರ್ ಮಾಡ್ತೀವಿ ಅಂದ್ರೆ ಇವಾಗ ನನ್ನ ಬುಕ್ಕಲ್ಲಿ ಪ್ರಿಂಟಬಲ್ ಟೆಕ್ಸ್ಟ್ ಇರುತ್ತಲ್ವಾ, ಆವಾಗ ನಾನು ಸೆರಿಫ್ ಫಾಂಟ್ ನ ಪ್ರಿಫರ್ ಮಾಡ್ತೀನಿ. ಯಾಕೆಂದ್ರೆ ಅದು ಓದೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ನಾನು ಓದ್ಬೇಕಾದ್ರೆ ಮಾನಿಟರ್ ಅಥವಾ ಮೊಬೈಲ್ ಅಲ್ಲೇ ಓದ್ತಿದ್ದೀನಿ ಯಾವ್ದಾದ್ರು ಡಾಕ್ಯುಮೆಂಟ್ ಅಂದ್ರೆ ಅವಾಗ ಸ್ಯಾನ್ಸ್ ಸೆರಿಫ್ ಫಾಂಟ್ಸ್ ನ ಪ್ರಿಫರ್ ಮಾಡ್ತೀವಿ. ಓಕೆ, Sans letter form is one that does not have extending features called serif at the end of the strokes. Sans serif typefaces tends to have less stroke width variation than serif typefaces. They are often used to convey simplicity and modernity or minimalism. So minimalism maintain ಮಾಡಬೇಕಂದ್ರೆ ನಾವು sans serif typefaces ನ ಯೂಸ್ ಮಾಡ್ತೀವಿ. ಸೊ sans serif ಫಾಂಟ್ಸ್ ಯೂಸ್ ಮಾಡುವಂತ ಫಾಂಟ್ ಫ್ಯಾಮಿಲಿ ಯಾವ್ದ್ಯಾವ್ದಪ್ಪ ಅಂದ್ರೆ ಏರಿಯಲ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಒಂದು ಫ್ಯಾಮಿಲಿ ಅಂದ್ರೆ ಏರಿಯಲ್ ರಿಲೇಟೆಡ್ ಡಿಫ್ರೆಂಟ್ ಫಾಂಟ್ ಇರುತ್ತೆ, ಅವನ್ನೆಲ್ಲ ಸೇರಿ ನಾವು ಫ್ಯಾಮಿಲಿ ಅಂತ ಹೇಳ್ತೀವಿ. ಸೊ ಇದು ಏರಿಯಲ್ ಫ್ಯಾಮಿಲಿನಲ್ಲಿ ನೀವೇನ್ ಹೇಳ್ಬೋದು ಅಂದ್ರೆ ಏರಿಯಲ್ ನ್ಯಾರೋ, ಏರಿಯಲ್ ರೆಗ್ಯುಲರ್, ಏರಿಯಲ್ ಬ್ಲ್ಯಾಕ್, ಈ ರೀತಿ ಎಲ್ಲ ಏರಿಯಲ್ ರೌಂಡೆಡ್, ಟಿ ಈ ರೀತಿ ಎಲ್ಲ ಸೇರಿಸಿ ನಾನು ಫಾಂಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ಅಥವಾ ಸಾನ್ಸ್ ಸೆರಿಫ್ ಫಾಂಟ್ ಫ್ಯಾಮಿಲಿ ಅಂದ್ರೆ ಏರಿಯಲ್ ನ್ಯಾರೋ, ಏರಿಯಲ್ ರೆಗ್ಯುಲರ್, ಏರಿಯಲ್ ಬ್ಲ್ಯಾಕ್, ಕ್ಯಾಲಿಬ್ರಿ, ಸೆಂಚುರಿ ಗೋತಿಕ್, ಫ್ರಾಂಕ್ಲಿನ್ ಗೋತಿಕ್ ಬುಕ್, ಗಿಲ್ಸ್ ಅಂಡ್ ಸ್ನೋವಾ, ಅಲ್ಟ್ರಾ ಬೋಲ್ಡ್, ಇಂಪ್ಯಾಕ್ಟ್, ವರ್ಡಾನಾ, ಟೈಮ್ಸ್, ಈ ರೀತಿ ಡಿಫ್ರೆಂಟ್ ಫಾಂಟ್ಸ್ ಇದೆ, ಎಷ್ಟೊಂದಿದೆ. ಅದ್ರಲ್ಲಿ ನಾನು ನಿಮಗೆ ಕೆಲವು ಮಾತ್ರ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಒನ್ ಬಂದು ornamental fonts. Ornamental fonts comes in many different styles like script, black letter, all caps and just plain fancy. ಸೊ ನನಗೆ ಆರ್ನಮೆಂಟಲ್ ಫಾಂಟ್ಸ್ ಏನಪ್ಪಾ ಅಂದ್ರೆ ಡಿಸೈನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಅದು ನನಗೆ ಎಲ್ಲಾ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಾದ್ರೂ ಬರ್ಬೋದು, ಸ್ಕ್ರಿಪ್ಟ್ ಲೆಟರ್ಸ್ ಅಲ್ಲಾದ್ರೂ ಬರ್ಬೋದು, ಅಥವಾ ಜಸ್ಟ್ ಫ್ಯಾನ್ಸಿ ಆಗಿ ಕೂಡ ಬರ್ಬೋದು. Usually suitable for small amount of text, generally used for headings or cover designs of catalogs or for the text in greeting cards, invitation, graphics, heavy design, etc. ಸೊ ಇದನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಹೆಡ್ಡಿಂಗಿಗೆ ಅಥವಾ ಕವರ್ ಡಿಸೈನ್ ಕ್ಯಾಟಲಾಗ್ಗೆ ಅಥವಾ ಗ್ರೀಟಿಂಗ್ ಕಾರ್ಡ್ ನ ಡಿಸೈನ್ ಮಾಡ್ಬೇಕಂದ್ರೆ ಹೆವಿ ಗ್ರಾಫಿಕ್ ಡಿಸೈನ್ಸ್ ಇದ್ದಾಗ ನಾವು ಆರ್ನಮೆಂಟಲ್ ಫಾಂಟ್ಸ್ ನ ಯೂಸ್ ಮಾಡ್ತೀವಿ. ಫಾಂಟ್ಸ್ ಫಾರ್ ಜನರಲ್ ಪ್ಯಾರಾಗ್ರಾಫ್ ಟೆಕ್ಸ್ಟ್. ಸೊ ನಮ್ಗೆ ಲೆಂತಿ ಟೆಕ್ಸ್ಟ್ ಇದ್ದಾಗ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಓದೋದಕ್ಕೆ ಕನ್ವೀನಿಯಂಟ್ ಆಗಿರೋಂಥ ಫಾಂಟ್ಸ್ ನ ಸೆಲೆಕ್ಟ್ ಮಾಡ್ಕೊಂತೀವಿ. ನಾ ಆಗ್ಲೇ ಹೇಳ್ದಂಗೆ ಪ್ರಿಂಟಬಲ್ ಟೆಕ್ಸ್ಟ್ ಆದ್ರೆ ಟೈಮ್ಸ್ ನ್ಯೂ ರೋಮನ್ ಅಥವಾ ಬುಕ್ಮ್ಯಾನ್ ಓಲ್ಡ್ ಸ್ಟೈಲ್ ಅಥವಾ ಸೆಂಚುರಿ ಸ್ಕೂಲ್ ಬುಕ್ ನ ಯೂಸ್ ಮಾಡಿದ್ರೆ ನಮಗೆ ಕಣ್ಗೆ ಸ್ಟ್ರೈನ್ ಆಗೋದಿಲ್ಲ. ಸರ್ ನಾನು ಓದ್ಬೇಕಾದ್ರೆ ಮ್ಯಾನ್ಯುಯಲ್ ಆಗಿ ಸಾನ್ಸ್ ಸೆರಿಫ್ ಯೂಸ್ ಮಾಡಿದ್ರೆ ನನಗೆ ಕಣ್ಗೆ ತುಂಬಾ ಸ್ಟ್ರೈನ್ ಅನ್ಸುತ್ತೆ. ಆದ್ರಿಂದ ನಾವು ಪ್ರಿಂಟೆಡ್ ಕಾಪಿ ಇತ್ತು ಅಂದ್ರೆ ಯೂಶಲಿ ನಾವು ಸೆರಿಫ್ ಫಾಂಟ್ಸ್ ನ ಪ್ರಿಫರ್ ಮಾಡ್ತೀವಿ. ಓಕೆ, ಡಿಂಗ್ಬ್ಯಾಟ್ಸ್. ಸೊ ಡಿಂಗ್ಬ್ಯಾಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಟು ಯೂಸ್ ಸಮ್ ಸಿಂಬಲ್ಸ್ ಲೈಕ್ ಫೋನ್, ಹ್ಯಾಟ್, ಎಕ್ಸೆಟ್ರಾ ಫಾರ್ ಬುಲೆಟ್ಸ್ ಆರ್ ಟು ಮೇಕ್ ಸಮ್ ಸಿಂಪಲ್ ಲೋಗೋಸ್ ಇನ್ ಎ ಡಾಕ್ಯುಮೆಂಟ್, ವಿ ಯೂಸ್ ಡಿಂಗ್ಬ್ಯಾಟ್ಸ್ ಫಾಂಟ್. ಬೈ ಪ್ರೆಸ್ಸಿಂಗ್ ಆಲ್ಫಾಬೆಟ್ ಕೀಸ್ ಆನ್ ಕೀಬೋರ್ಡ್ ವಿ ಕ್ಯಾನ್ ಗೆಟ್ ಸರ್ಟೈನ್ ಸಿಂಬಲ್ಸ್. ಸೊ ಡಿಂಗ್ಬ್ಯಾಟ್ಸ್ ಫಾಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಕೆಲವು ಫಾಂಟ್ ಅಲ್ಲಿ ಪ್ರೀ ಡಿಫೈನ್ಡ್ ಸಿಂಬಲ್ಸ್ ಇರುತ್ತೆ. ಸೊ ಆ ರೀತಿ ಸಿಂಬಲ್ ಯಾವ್ದಾದ್ರು ಬೇಕಂದ್ರೆ ಡಿಂಗ್ಬ್ಯಾಟ್ ಫಾಂಟ್ ನ ಸೆಲೆಕ್ಟ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಇವಾಗ ನಾನು ವಿಂಗ್ಡಿಂಗ್ ಅಥವಾ ವಿಂಗ್ಡಿಂಗ್ ಫಾಂಟ್ ತಗೊಂಡು ಸೊ ಓಪನ್ ಬ್ರಾಕೆಟ್ ಪ್ರೆಸ್ ಮಾಡಿದ್ರೆ ನನಗೆ ಫೋನ್ ಸಿಂಬಲ್ ಬರುತ್ತೆ. ಓಕೆ, ಸೊ ಈ ರೀತಿ ಯಾವ್ದಾದ್ರು ಸಿಂಬಲ್ ಬೇಕು ಅಂದ್ರೆ ಪ್ರತಿ ಒಂದೊಂದು ಲೆಟರ್ಗೂ ಒಂದೊಂದು ಸಿಂಬಲ್ ಅಂತ ಇರುತ್ತೆ. ಸೊ ನೀವು ಅದು
ಕೊಟ್ಕೊಂಡಂಗೆ ಆ ಫಾಂಟ್ ಅಲ್ಲಿ ಬೇರೆ ಬೇರೆ ಸಿಂಬಲ್ ಲೈಕ್ ಬರುತ್ತೆ. ಸೊ ಯಾವ್ದು ನಿಮ್ಗೆ ಬೇಕೋ ಆ ಫಾಂಟ್ ನ ಸೆಲೆಕ್ಟ್ ಮಾಡ್ಕೊಂಡು ಆ ಪರ್ಟಿಕ್ಯುಲರ್ ಸಿಂಬಲ್ ನೀವು ಇನ್ಸರ್ಟ್ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿ ಸಪೋರ್ಟ್ ಮಾಡೋ ಫಾಂಟ್ಸ್ ನಾವು ಡಿಂಗಾ ಬ್ಯಾಟ್ಸ್ ಅಂತೀವಿ. ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ವೆಬ್ಡಿಂಗ್ಸ್, ವಿಂಗ್ಡಿಂಗ್ಸ್ 2, ವಿಂಗ್ಡಿಂಗ್ಸ್ 3, ಬುಕ್ ಶೆಲ್ಫ್ ಸಿಂಬಲ್ 7 ಅಂತ. ಓಕೆ, font size. It refers to the size of letters displayed on a screen or printed on a page. ಸೊ ಫಾಂಟ್ ಸೈಜ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾಂಟ್ ಸೈಜ್ ನ ನಾವು ಒಂದು ದೊಡ್ಡದು ಅಥವಾ ಚಿಕ್ಕದು ಅಥವಾ ಅದಕ್ಕಿಂತ ಚಿಕ್ಕದು ಈ ರೀತಿ ಸೆಲೆಕ್ಟ್ ಮಾಡ್ಕೋಬಹುದು. ಇದರಿಂದ ಏನಪ್ಪಾ ಆಗುತ್ತೆ ಅಂದ್ರೆ ನನ್ ಕಣ್ಣಿಗೆ ಡೇಟಾ ಇವಾಗ ನಂದೊಂದು ಪ್ರಿಂಟೆಡ್ ಕಾಪಿ ಇತ್ತಂದ್ರೆ ಯಾವ್ದಕ್ ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಕಣ್ಣಿಗೆ ಗೊತ್ತಾಗುತ್ತೆ. ಸೊ ದೊಡ್ಡದಾಗಿರೋದು ನಮ್ಗೆ ಯಾವಾಗ್ಲೂ ಫಸ್ಟ್ ಕಣ್ಣು ಅಲ್ಲಿಗೆನೆ ಹೋಗೋದು. ಸೊ ಫಾಂಟ್ ಸೈಜ್ ದೊಡ್ಡದು ಅಥವಾ ಚಿಕ್ಕದು ಕೊಟ್ಟು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬಹುದು. Different font sizes are used for title, heading, subheading, running text. The unit of measurement font size is point. So font size ನ ನಾವು ಹೇಗೆ ಮೆಜರ್ ಮಾಡ್ತೀವಿ ಅಂದ್ರೆ ಪಾಯಿಂಟ್, POINT, ಅದಕ್ಕೆ ಯೂನಿಟ್ ಬಂದು PT, ಅದನ್ನ ಯೂಸ್ ಮಾಡಿಕೊಂಡು ನಾವು ಮೆಜರ್ ಮಾಡ್ತೀವಿ. ಫಾಂಟ್ ಸೈಜ್ ಇಸ್ ಸೆಲೆಕ್ಟೆಡ್ ಬೇಸ್ಡ್ ಆನ್ ದ ಇಂಪಾರ್ಟೆನ್ಸ್ ಆಫ್ ದ ಮೆಸೇಜ್ ಅಂಡ್ ದ ಅವೈಲಬಿಲಿಟಿ ಆಫ್ ಸ್ಪೇಸ್. ಸ್ಪೇಸ್ ಎಷ್ಟು, ಜಾಗ ಎಷ್ಟಿದೆ ಮತ್ತೆ ಎಷ್ಟು ಇಂಪಾರ್ಟೆಂಟ್ ಮೆಸೇಜ್ ಅನ್ನೋದ್ರ ಮೇಲೆ ಫಾಂಟ್ ಸೈಜ್ ನಾನು ಸೆಲೆಕ್ಟ್ ಮಾಡ್ತೀನಿ. ದ ಫಾಂಟ್ ಸೈಜ್ 72 ಪಾಯಿಂಟ್ occupies 1 inch or 2.54 centimeters height of space on paper. ಸೊ ನಾನು ಫಾಂಟ್ ಸೈಜ್ 72 ಕೊಟ್ಟು ಪ್ರಿಂಟ್ ಕೊಟ್ರೆ ಪೇಪರ್ ಅಲ್ಲಿ ಅದು 1 ಇಂಚ್ ಅಷ್ಟು ಹೈಟ್ ನ ಆಕ್ಯುಪೈ ಮಾಡುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಲೈಕ್ ನೀವು ದೊಡ್ಡ ದೊಡ್ಡ ಫ್ಲೆಕ್ಸ್ ಅಥವಾ ಬ್ಯಾನರ್ ಪ್ರಿಂಟ್ ಮಾಡ್ಬೇಕಂದ್ರೆ, ಸೊ ಇವಾಗ ಒಂದು ಬ್ಯಾನರ್ ಎಷ್ಟು ಸೈಜ್ ಇದೆ ಅದ್ರಲ್ಲಿ ನನಗೆ ಎಷ್ಟು ದೊಡ್ಡದಾಗಿ ಬರಬೇಕು ಅಂತ ಅಕ್ಷರ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಲೈಕ್ ಇವಾಗ ನನಗೆ ಒಂದು 10 ಇಂಚಸ್ ಅಷ್ಟು ಬರಬೇಕು ಅಥವಾ 12 ಇಂಚಸ್ ಅಷ್ಟು ಬರಬೇಕು ಅಂದ್ರೆ 12 ಇಂಟು 72 ಪಾಯಿಂಟ್ ಅಂತ ಹಾಕೊಂಡ್ರೆ ಏನ್ ಸೈಜ್ ಬರುತ್ತೆ ಅಷ್ಟನ್ನ ನೀವು ಫಾಂಟ್ ಸೈಜ್ ಕೊಟ್ರೆ ಸೊ ನಿಮ್ಗೆ ಆ ಬ್ಯಾನರ್ ಅಲ್ಲಿ ಪರ್ಫೆಕ್ಟ್ ಆಗಿ ಆ ಸೈಜ್ಗೆ ಬರುತ್ತೆ. ಸೊ ಈ ರೀತಿ ನೀವು ಡಿಸೈನ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಕೊಟ್ಟಿದೆ. ಓಕೆ, ಸೊ ನಾ ಹೇಳ್ದಂಗೆ ಡಿಫ್ರೆಂಟ್ ಫಾಂಟ್ ಸೈಜ್ ಲೈಕ್ 16 ಪಾಯಿಂಟ್, 18 ಪಾಯಿಂಟ್, 20 ಪಾಯಿಂಟ್, 24 ಪಾಯಿಂಟ್, 30, 36, 42, 48, 60, 72. ಈ 72 ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ 1 ಇಂಚ್. ಓಕೆ, ಹೈಟ್. ಸೊ 36 ಅಂದ್ರೆ ಹಾಫ್ ಆಫ್ 72 ಅಂತ. ಓಕೆ, 18 ಅಂದ್ರೆ ಹಾಫ್ ಆಫ್ 36 ಅಂತ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಯಾವ ಸೈಜ್ ಅಲ್ಲಿ ಬೇಕು ಅಂತ ತಗೋಬಹುದು. The things which are essential for creating professional looking designs are kerning, leading, tracking, hierarchy. As a beginner, you don't need to know everything about this, but knowing it will help you to build your confidence while creating and designing your work. ಸೊ ನೀವೊಂದು ಏನಾದ್ರು ಡಿಸೈನ್ ಮಾಡ್ತಿದ್ದೀರ ಅಂದ್ರೆ ಫಸ್ಟ್ ಫಾಂಟ್ ಸ್ಟೈಲ್ ನ ಸೆಲೆಕ್ಟ್ ಮಾಡ್ಕೋತೀರಾ, ಅದಾದ್ಮೇಲೆ ಫಾಂಟ್ ಸೈಜ್ ನ ಸೆಲೆಕ್ಟ್ ಮಾಡ್ಕೊಂತೀರಾ. ಅದಾದ್ಮೇಲೆ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಯಾವ್ದಪ್ಪ ಅಂದ್ರೆ ಕರ್ನಿಂಗ್ ಅಥವಾ ಲೀಡಿಂಗ್ ಅಥವಾ ಟ್ರ್ಯಾಕಿಂಗ್ ಅಥವಾ ಹೈಯಾರ್ಕಿನ ಅಪ್ಲೈ ಮಾಡೋದು. ಸೊ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ತಿಳ್ಕೊಂಡ್ರೆ ಇದನ್ನ ಅಪ್ಲೈ ಮಾಡಿದ್ರೆ ನಿಮ್ ಡಿಸೈನ್ ಏನಿರುತ್ತೆ ಅದು ತುಂಬಾ ಇನ್ನ ಎಫೆಕ್ಟಿವ್ ಆಗಿ ನಿಮ್ಗೆ ಕಾಣುತ್ತೆ. ಸೊ ಇದೆಲ್ಲ ಏನು ಅಂತ ಒಂದೊಂದೇ ತಿಳ್ಕೊಂತ ಹೋಗೋಣ. ಹೈಯಾರ್ಕಿ helps to guide the reader's eyes to whatever is most important using different levels of emphasis. Decide which elements the user to notice first and then make them stand out. High level items are usually larger, bolder or different in some way. ಕೀಪ್ ಇಟ್ ಸಿಂಪಲ್ ಅಂಡ್ ಸ್ಟಿಕ್ ಟು ಫ್ಯೂ ಕಾಂಪ್ಲಿಮೆಂಟರಿ ಸ್ಟೈಲ್ಸ್. ನಾ ಆಗ್ಲೇ ಹೇಳ್ದಂಗೆ ಸೊ ಯಾವ್ದು ದೊಡ್ಡದಾಗಿರುತ್ತೆ ಅದನ್ನ ಫಸ್ಟ್ ನಾವು ಓದ್ತೀವಿ. ಸೊ ಇಲ್ಲಿ 3 ಲೈನ್ ಆಫ್ ಟೆಕ್ಸ್ಟ್ ಇದೆ. ಫಸ್ಟ್ ನಮ್ ಕಣ್ಣು ಯಾವ್ದಕ್ಕೆ ಹೋಗುತ್ತೆ ಅಂದ್ರೆ ಹೈಯಾರ್ಚಿ ಅನ್ನೋ ವರ್ಡ್ಗೆ ಹೋಗುತ್ತೆ. ಅದಾದ್ಮೇಲೆ ಲೆಟ್ಸ್ ದ ರೀಡರ್ ನೋಗ್ ಹೋಗುತ್ತೆ. ಅದಾದ್ಮೇಲೆ ಲೆಟ್ಸ್ ದ ರೀಡರ್ ನೋಗೆ ಹೋಗುತ್ತೆ. ಅದಾದ್ಮೇಲೆ ವೇರ್ ಟು ಲುಕ್ ಫಸ್ಟ್ ಅಂತ ಬರುತ್ತೆ. ಸೊ ನಾವ್ ಯಾವಾಗ್ಲೇ ಆಗ್ಲಿ ವೇರ್ ಟು ಲುಕ್ ಫಸ್ಟ್ ನ ಫಸ್ಟ್ ನೋಡಲ್ಲ. ನಾವು ಫಸ್ಟ್ ಕಾನ್ಸಂಟ್ರೇಷನ್ ಎಲ್ಲಿಗೆ ಬರುತ್ತೆ ಅಂದ್ರೆ ಹೈಯಾರ್ಚಿ ವರ್ಡ್ ಬರುತ್ತೆ. ಸೊ ಅದರಿಂದ ಫಾಂಟ್ ಸ್ಟೈಲ್ ನ ನಾವು ಫಾಂಟ್ ಸೈಜ್ ನ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಸೊ ಯಾವುದು ನಮ್ಗೆ ಇಂಪಾರ್ಟೆಂಟ್ ಆಗಿ ಕಾಣ್ಬೇಕು ಅದಕ್ಕೆ ನಾವು ಸೈಜ್ ನ ಜಾಸ್ತಿ ಕೊಡ್ಬೇಕು. ಲೀಡಿಂಗ್. Leading is the space between lines of text, also known as line spacing. The goal is to make your text as comfortable to read as possible. Too much or too little spacing can lead it to unpleasant for the ರೀಡರ್. ಸೊ 2 ಲೈನ್ ಮಧ್ಯೆ ಇರುವಂತ ಸ್ಪೇಸ್ ನ ನಾನು
ಲೀಡಿಂಗ್ ಅಂತ ಹೇಳ್ತೀನಿ. ಇಲ್ಲಿ ಒಂದು ಲೈನಲ್ಲಿ ಎ ಬಿ ಸಿ ಇದೆ, ಇಲ್ಲಿ ಒಂದು ಲೈನಲ್ಲಿ ಎ ಬಿ ಸಿ ಇದೆ. ಸೊ ಈ ಲೈನ್ಗೂ ಇರೋ ಮಧ್ಯ ಜಾಗನ ನಾನು ಲೀಡಿಂಗ್ ಅಂತ ಹೇಳ್ತೀನಿ. ಸೊ ಸ್ಪೇಸಿಂಗ್ ಕಮ್ಮಿ ಇದ್ರೆ ಅಥವಾ ಜಾಸ್ತಿ ಇದ್ರೆ ಓದೋದಕ್ಕೆ ಕಂಫರ್ಟಬಲ್ ಆಗಿ ಇರೋದಿಲ್ಲ. ಸೊ ಪರ್ಫೆಕ್ಟ್ ಲೀಡಿಂಗ್ ಕೊಡೋದು ಕೂಡ ಇಂಪಾರ್ಟೆಂಟ್. ಟ್ರ್ಯಾಕಿಂಗ್. Tracking is the overall space between characters, sometimes called as character spacing. So, ಎರಡು ಲೆಟರ್ ಮಧ್ಯ ಇರುವಂತ ಗ್ಯಾಪ್ ನ ನಾವು ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಮೋಸ್ಟ್ ಸಾಫ್ಟ್ವೇರ್ ಲೆಟ್ ಯು ಕಂಡೆನ್ಸ್ ಆರ್ ಎಕ್ಸ್ಪ್ಯಾಂಡ್ ದಿಸ್ ಡಿಪೆಂಡಿಂಗ್ ಆನ್ ಯುವರ್ ನೀಡ್ಸ್. ಸೊ ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ಸೊ ಲೆಟರ್ಸ್ ಮಧ್ಯೆ ಇರೋ ಗ್ಯಾಪ್ ನ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೆಲವು ಸಾಫ್ಟ್ವೇರ್ಸ್ ಸಪೋರ್ಟ್ ಮಾಡುತ್ತೆ. ಇನ್ ಸಮ್ ಡಿಸೈನ್ಸ್ ಯು ಮೈಟ್ ಅಡ್ಜಸ್ಟ್ ಯುವರ್ ಟ್ರ್ಯಾಕಿಂಗ್ ಟು ಕ್ರಿಯೇಟ್ ಎ ಸರ್ಟೆನ್ ಆರ್ಟಿಸ್ಟಿಕ್ ಎಫೆಕ್ಟ್. ಸೊ ಇವಾಗ ಯಾವ್ದಾದ್ರು ಒಂದು ಕಂಪನಿ ಹೆಸರು ಅಥವಾ ಆನ್ಯುವಲ್ ರಿಪೋರ್ಟ್ ಈ ರೀತಿ ಏನಾದ್ರು ಟೆಕ್ಸ್ಟ್ ನ ನೀವು ಸ್ಟ್ಯಾಂಡ್ ಔಟ್ ಮಾಡಬೇಕು ಅಂದ್ರೆ ಅವಾಗ ಸ್ವಲ್ಪ ಕ್ಯಾರೆಕ್ಟರ್ಸ್ ಮಧ್ಯೆ ಮಾಮೂಲಿಗಿಂತ ಸ್ವಲ್ಪ ಸ್ಪೇಸ್ ಕೊಟ್ರೆ ನೋಡೋದಿಕ್ ಕೂಡ ಚೆನ್ನಾಗಿರುತ್ತೆ. ಇಟ್ ಹೆಲ್ಪ್ಸ್ ಯೂಸ್ ಟು ಫಿಕ್ಸ್ ಫಾಂಟ್ಸ್ ದಟ್ ಆರ್ ಪೂರ್ಲಿ ಸ್ಪೇಸ್. ಯಾವ್ದಾದ್ರು ಕೆಲವು ಫಾಂಟ್ಸ್ ಅಲ್ಲಿ ಸ್ಪೇಸಿಂಗ್ ಲೆಟರ್ಸ್ ಮಧ್ಯೆ ಚೆನ್ನಾಗಿಲ್ಲ ಅಥವಾ ಸರಿ ಇಲ್ಲ ಅಂದ್ರೆ ಅವಾಗ ಟ್ರ್ಯಾಕಿಂಗ್ ಕೊಟ್ಕೊಂಡು ಲೆಟರ್ಸ್ ಮಧ್ಯೆ ಸ್ಪೇಸಿಂಗ್ ನ ಜಾಸ್ತಿ ಮಾಡ್ಕೋಬಹುದು. ಸೊ ಇದು ನಾರ್ಮಲ್ ಟ್ರ್ಯಾಕಿಂಗು, ಇದು ಜಾಸ್ತಿ ಸ್ಪೇಸ್ ಕೊಟ್ಟಿರೋದು. ಇದು ವಿತೌಟ್ ಟ್ರ್ಯಾಕಿಂಗು, ಇದು ಸ್ವಲ್ಪ ಕೊಟ್ಟಿರೋದು, ಇದು ಫುಲ್ ಜಾಸ್ತಿ ಕೊಟ್ಟಿರೋ ಅಂತ ಟ್ರ್ಯಾಕಿಂಗ್ ಎಫೆಕ್ಟ್. ಕರ್ನಿಂಗ್. ಕರ್ನಿಂಗ್ ಇಸ್ ದ ಸ್ಪೇಸ್ ಬಿಟ್ವೀನ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್. ಸೊ ನಾ ಹೇಳ್ದಂಗೆ ಟ್ರ್ಯಾಕಿಂಗ್ ಅಲ್ಲಿ ಪ್ರತಿಯೊಂದು ಲೆಟರ್ ಮಧ್ಯೆ ಸ್ಪೇಸಿಂಗು ಮಾಡೋದನ್ನ ಟ್ರ್ಯಾಕಿಂಗ್ ಅಂತೀವಿ. ಸೊ ಕೆಲವು ಲೆಟರ್ಸ್ ಇರುತ್ತೆ ಲೈಕ್ ಇ ಅಥವಾ ಆರ್ ಅಥವಾ ಕೆ ಅಂತ ಇ. ಸೊ ಈ ಎರಡು ಲೆಟರ್ನು ಸ್ಪೇಸಿಂಗ್ ಜಾಸ್ತಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಮಿಕ್ಸ್ ಆದಂಗೆ ಕಾಣಿಸುತ್ತೆ, ಲೈಕ್ ಓದೋದಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಎರಡು ಲೆಟರ್ ಮಧ್ಯೆ ಇರುವಂತ ಸ್ಪೇಸಿಂಗ್ ನ ನಾವೇನಂತ ಹೇಳ್ತೀವಿ ಅಂದ್ರೆ ಕರ್ನಿಂಗ್ ಅಂತ ಹೇಳ್ತೀವಿ. ಸೊ ನಾನು ಇವಾಗ ಒಂದು ಟೆಕ್ಸ್ಟ್ ನ ಟೈಪ್ ಮಾಡಿದ್ರೆ ನಾವು ಟ್ರ್ಯಾಕಿಂಗ್ ಅಪ್ಲೈ ಮಾಡಿದ್ರೆ ಎಲ್ಲಾ ಲೆಟರ್ಸ್ಗೂ ಕಾಮನ್ ಆಗಿ ಅಪ್ಲೈ ಆಗುತ್ತೆ. ಬಟ್ ಕರ್ನಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವ ಲೆಟರ್ಸ್ ಲೈಕ್ ಡಿಫಿಕಲ್ಟಿ ರೀಡ್ ಮಾಡೋದಿಕ್ ಕಷ್ಟ ಇರುತ್ತೆ ಅಂತ ಲೆಟರ್ಸ್ ಮಧ್ಯೆ ಮಾತ್ರ ನನಗೆ ಸ್ಪೇಸಿಂಗು ಅಪ್ಲೈ ಆಗುತ್ತೆ. ಲೈಕ್ ನೀವು ಎನ್ ಐ ಎನ್ ಈ ಮೂರು ಮಿಕ್ಸ್ ಆಯ್ತು ಅಂದ್ರೆ ಕರ್ನಿಂಗ್ ವರ್ಡ್ ಅಲ್ಲಿ ಸೊ ಅದು ಎನ್ ಐ ಎನ್ ಅಂತ ಗೊತ್ತಾಗಲ್ಲ, ಲೈಕ್ ಎಮ್ ಆಗೋ ಚಾನ್ಸಸ್ ಇರುತ್ತೆ ಅದು ಸ್ಪೇಸಿಂಗ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ. ಸೊ ಆ ಮಧ್ಯ ಇರೋ ಲೆಟರ್ಸ್ ಮಧ್ಯೆ ಇರೋಂಥ ಸ್ಪೇಸಿಂಗ್ಗೆ ಕರ್ನಿಂಗ್ ಅಂತ ಹೇಳ್ತೀವಿ. ಮತ್ತೆ ಅದು ಯಾವಾಗ್ಲೂ ಒನ್ ಲೆಟರ್ ಟು ಅನದರ್ ಲೆಟರ್ ಈಕ್ವಲ್ ಆಗಿರೋದಿಲ್ಲ. ಸೊ ಅದು ಓದೋದಕ್ಕೆ ರೀಡಬಿಲಿಟಿ ಮೇಲೆ ಸ್ಪೇಸಿಂಗು ಚೇಂಜ್ ಆಗ್ತಾ ಹೋಗುತ್ತೆ. Unlike tracking, it varies over the course of the word because each letter fits together differently. ಸೊ ಒನ್ ಲೆಟರ್ ಅಥವಾ ಇನ್ನೊಂದು ಲೆಟರ್ ಇರುತ್ತಲ್ಲ ಅವೆರಡು ಲೆಟರ್ ಮಧ್ಯ ಯಾವ ಕಾಂಬಿನೇಷನ್ ಇದೆ ಸೊ ಅದಕ್ಕೂ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ವರ್ಡ್ ಟು ವರ್ಡ್ ಡಿಫ್ರೆನ್ಸ್ ಆಗುತ್ತೆ. ಸೊ ಟ್ರ್ಯಾಕಿಂಗು ಮತ್ತೆ ಕರ್ನಿಂಗಿಗೆ ಔಟ್ಪುಟ್ ಡಿಫ್ರೆಂಟ್ ಆಗಿ ಕಾಣುತ್ತೆ ನಮಗೆ. ಚೂಸ್ ದ ಫಾಂಟ್ ವಿಚ್ ಹ್ಯಾಸ್ ಬೆಸ್ಟ್ ಕರ್ನಿಂಗ್. ಸೊ ಕರ್ನಿಂಗ್ ಚೆನ್ನಾಗಿರುವಂತ ಫಾಂಟ್ ನ ಚೂಸ್ ಮಾಡಿ. ಮೋಸ್ಟ್ ಸಾಫ್ಟ್ವೇರ್ ಲೆಟ್ಸ್ ಯು ಕಂಡೆನ್ಸ್ ಆರ್ ಎಕ್ಸ್ಪ್ಯಾಂಡಿಂಗ್ ದಿಸ್ ಡಿಪೆಂಡ್ ಆನ್ ಯುವರ್ ನೀಡ್. ಸೊ ನಮ್ಮ ನೀಡ್ ಪ್ರಕಾರ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಕರ್ನಿಂಗು ಆಪ್ಷನ್ ಕೊಡ್ತಾರೆ. In some designs, you might adjust your tracking to create a certain artistic effect. It helps you to fix fonts that are poorly spaced. ಸೊ ನಾ ಹೇಳ್ದಂಗೆ ಫಾಂಟ್ಸ್ ಯಾವುದೇ ಪೂರ ಸ್ಪೇಸ್ ಆಗಿರುತ್ತೆ ಅದನ್ನ ಫಿಕ್ಸ್ ಮಾಡೋದಕ್ಕೆ ಕರ್ನಿಂಗ್ ಅಥವಾ ಟ್ರ್ಯಾಕಿಂಗ್ ನ ಯೂಸ್ ಮಾಡ್ತೀವಿ. ಸೊ ಟ್ರ್ಯಾಕಿಂಗ್ ಅಂದ್ರೆ ಎಲ್ಲಾ ಲೆಟರ್ಸ್ ಮಧ್ಯೆ ಇರೋ ಸ್ಪೇಸಿಂಗ್ ನ ಟ್ರ್ಯಾಕಿಂಗ್ ಅಂತೀವಿ. ಲೈನ್ ಮಧ್ಯೆ ಇರೋ ಸ್ಪೇಸ್ ನ ಲೀಡಿಂಗ್ ಅಂತೀವಿ. ಇಲ್ಲಿ ನೋಡ್ಬೋದು ಲೀಡಿಂಗ್ ಸ್ಪೇಸ್ ಕಮ್ಮಿ ಇದೆ, ಇಲ್ಲಿ ನೋಡ್ಬೋದು ಲೀಡಿಂಗ್ ಸ್ಪೇಸ್ ಜಾಸ್ತಿ ಇದೆ. ಓಕೆ, ಕರ್ನಿಂಗ್ ಅಂದ್ರೆ ಈ ಲೆಟರ್ ಟು ಲೆಟರ್ ಇರೋ ಮಧ್ಯೆ ಸ್ಪೇಸ್ ನ ಕರ್ನಿಂಗ್ ಅಂತ ಹೇಳ್ತೀವಿ. ಇನ್ನ ನೀಟಾಗಿ ಗೊತ್ತಾಗ್ಬೇಕಂದ್ರೆ ಇಲ್ಲಿ ನೋಡಿ ಕರ್ನಿಂಗ್ ಕಮ್ಮಿ ಮಾಡಿರೋದ್ರಿಂದ ಕೆ ಮತ್ತೆ ಈ ಎರಡು ಮಿಕ್ಸ್ ಆದಂಗೆ ಕಾಣುತ್ತೆ. ಸೊ ಲೀಡಿಂಗ್ ಸ್ಪೇಸ್ ಕಮ್ಮಿ ಇರೋದ್ರಿಂದ ಈ ರೀತಿ ಕಾಣುತ್ತೆ. ಟ್ರ್ಯಾಕಿಂಗ್ ಜಾಸ್ತಿ ಕೊಟ್ರೆ ಈ ರೀತಿ ಸಪ್ರೇಟ್ ಆಗಿ ಕಾಣುತ್ತೆ. ಸೊ ಹೈಯಾರ್ಚಿ ನಾನು ಹೇಳ್ದಂಗೆ ಸೊ ಯಾವ್ದು ದೊಡ್ಡದಾಗಿರುತ್ತೆ ಅದು ಫಸ್ಟ್ ನೋಡ್ತೀವಿ. ಸೊ ಈ ರೀತಿ ಆರ್ಗನೈಸ್ ಮಾಡೋದಕ್ಕೆ ಡೇಟಾ ನಮಗೆ ಹೆಲ್ಪ್ ಮಾಡುತ್ತೆ. ಸೊ hierarchy organizes and directs a reader by grouping together related elements to create a focal point of interest. A well executed visual hierarchy will guide the reader effortlessly through your designs from beginning to end. ಸೊ ಅದರಿಂದ ಹೈಯಾರ್ಚಿನ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಮಗೆ. ಥ್ಯಾಂಕ್ ಯು. ಸೊ ಇಲ್ಲಿಗೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಫಾಂಟ್ ಬಗ್ಗೆ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಇದನ್ನ ಥಿಂಕ್ ಮಾಡಿ ಆದಷ್ಟು ನೀವು ವರ್ಕ್ ಮಾಡ್ಬೇಕಾದ್ರೆ ಯಾವ ಫಾಂಟ್ ನ ಕೊಡ್ತಿದ್ದೀರಾ ಅದ್ರ ಬರೋಂಥ ಫಾಂಟ್ ಫ್ಯಾಮಿಲೀಸ್ ಆ ಫ್ಯಾಮಿಲಿಗೆ ಬರೋಂಥ ಫಾಂಟ್ ಯಾವುದು ಅಂತ ಯೋಚನೆ ಮಾಡಿ. ಮತ್ತೆ ಇವಾಗ ನೀವು ಒಂದು ಟೆಕ್ಸ್ಟ್ ನ ಟೈಪ್ ಮಾಡಿದೀರಾ ಅಂದ್ರೆ ನೀವು ಹೇಗ್ ವರ್ಕ್ ಮಾಡಬೇಕು ಅಂದ್ರೆ ಅದು ಅಪ್ರಾಕ್ಸಿಮೇಟ್ ಆಗಿ ನೀವು ನೋಡಿದ ತಕ್ಷಣ ಒಂದು ಪೇಪರ್ ಮೇಲೆ ಪ್ರಿಂಟ್ ಮಾಡಿ. ಸೊ ಇದು
ಪ್ರಾಬಬಲಿ ಈ ಸೈಜ್ ಇರ್ಬೋದು ಅಥವಾ ಈ ಫಾಂಟ್ ಫ್ಯಾಮಿಲಿಗೆ ಸೇರಿದ್ದು ಅಥವಾ ಸ್ಯಾನ್ಸ್ ಸೆರಿಫ್ ಅಥವಾ ಆರ್ನಮೆಂಟಲ್ ಫಾಂಟ್ ಅಥವಾ ಇದು ಸ್ಯಾನ್ಸ್ ಸೆರಿಫಲ್ಲಿ ಯಾವ ಫ್ಯಾಮಿಲಿಗೆ ಸೇರಿದ್ ಲೈಕ್ ಟೈಮ್ಸ್ಗ ವರ್ಡಾನಾಗ ಅಥವಾ ಏರಿಯಲ್ಗ ಅಂತ ಒಂದು ರಫ್ ಗೆಸ್ ಮಾಡೋ ಹಂಗಿದ್ರೆ ನೀವು ಏನು ವರ್ಕ್ ಮಾಡ್ತೀರಾ ಒಂದು ಡಿ ಟಿ ಪಿ ಆಪರೇಟರ್ ಆಗಿ ನಿಮ್ಗೆ ಅರ್ಧ ಕೆಲಸ ಈಸಿ ಆದಂಗೆ ಲೆಕ್ಕ. ಸೊ ನೋಡ್ತಿದ್ದಂಗೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಥವಾ ಯಾವ ಟೆಕ್ಸ್ಟಿಗೆ ಅಥವಾ ಯಾವ ತರ ಡೇಟಾಗೆ ಯಾವ ಫಾಂಟ್ ಹಾಕ್ಬೇಕು ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ಕೀಪ್ ಪ್ರಾಕ್ಟೀಸಿಂಗ್, ನೆವರ್ ಸ್ಟಾಪ್ ಲರ್ನಿಂಗ್ because life never stops teaching. So learn and upgrade your skills with Rashmi. For feedback and questions regarding this video, ask in comment section or mail me at rashmimahesh@gmail.com. Like my video, share my video and subscribe to my channel for more updates. Bye bye from Rashmi.